ಹಾಗೆ ಹೋಗ್ತಿದ್ದೀರಾ? ಅಲ್ಲ, ನಾವು ಒಟ್ಟಾರೆಗೆ ಬಂದು ಎಷ್ಟು ತಿಂಗಳಾಯ್ತು? ನಿಮ್ ಬಗ್ಗೆ ನೀವೇನು ಹೇಳ್ಕೊಳ್ಳೋದೇ ಇಲ್ಲ ಅಂತೀರಾ. ಆಮೇಲೆ ನೋಡಿದ್ರೆ ದೊಡ್ಡದಾಗಿ ಫ್ರೆಂಡು ಗಿಂಡು ಅಂತ ಭಾಷಣ ಬಿಗಿತೀರಾ. ಈ ಫ್ರೆಂಡ್ಗೆ ನಿಮ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಹೇಗ್ರಿ? ಕೆಲವೊಂದ್ಸಲ ನಮ್ ತರ ಸಾದಾ ಸೀದಾ ಇರ್ತೀರಾ, ಆದ್ರೆ ಕೆಲವೊಂದ್ಸಲ ಕುಬೇರಿನ ವಂಶದವ್ರ ತರ ಆಡ್ತೀರಾ. ಒಂಥರ ವಿಚಿತ್ರ ಪ್ರಾಣಿರಿ ನೀವು. ಆಕ್ಸಿಡೆಂಟ್ ಮಾಡಿರೋದು ನಿಮ್ ಬಾವ ಸಂದೀಪ್ ಬಾವ ಆಕ್ಸಿಡೆಂಟ್ ಮಾಡಿರೋದು ಯಾರಿಗೂ ಗೊತ್ತಾಗಲ್ಲ. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನಾನ್ ನೋಡ್ಕೊಳ್ತೀನಿ. ಆಕ್ಸಿಡೆಂಟ್ ಮಾಡಿದ್ ನೀನೇನಾ? ಆಕ್ಸಿಡೆಂಟ್ ಮಾಡಿದ್ ನೀನೇನಾ? ಸುಶಾಂತ್ ಮಾತ್ರ ಅಲ್ಲ, ಸುಶಾಂತ್ ರಾಜ್ ಧರ್ಮೇಂದ್ರ. ನಿನ್ನ ಹೆಸರು ಮಾತ್ರ ಹಾಳಾಗೋದಿಲ್ಲೋ, ನನ್ನ ಹೆಸರು ಹಾಳಾಗುತ್ತೆ. ನೀನು ಈ ಧರ್ಮೇಂದ್ರ ಪ್ರಧಾನ್ ಮಗ ಅಂತ ಹೇಳ್ಕೋಬೇಕು ಅಂದ್ರೆ ನನ್ನ ಹೆಸರನ್ನು ಎಲ್ಲೂ ಬಳಸ್ಕೊಡದೆ ಬರೀ ಬಂದೆ 1 ಲಕ್ಷ ದುಡ್ಕೊಂಬ ಸಾಕು ನೀನು. ಅವತ್ತು ನಾನು ನಿನ್ನ ಸುಶಾಂತ್ ರಾಜ್ ಧರ್ಮೇಂದ್ರ ಪ್ರಧಾನ್ ಅಂತ ಒಪ್ಕೊಳ್ತೀನಿ. ಎಲ್ ಕಳ್ದೋದ್ರಿ ರಾಜ್? ಹೇಳಿ, ನೀವ್ ಯಾರು? ಹೇಳ್ಕೊಳ್ಳೋಂಥ ದೊಡ್ಡ ಮನುಷ್ಯನು ನಾನು ಆಗಿಲ್ಲ ರೀ. ಟೈಮ್ ಬಂದಾಗ ಎಲ್ಲಾನು ಹೇಳ್ತೀನಿ. ಹೀಗೆ ಬನ್ನಿ ಹೋಗೋಣ. ಓ, ಎಸ್ಕೇಪ್ ಆಗೋಕ್ ನೋಡ್ತಿದ್ದೀರಾ? ನಾನಿವತ್ ಬಿಡಲ್ಲ ರೀ. ನನಗೆ ಇವತ್ ನಿಮ್ ಹಿಸ್ಟ್ರಿ ಗೊತ್ತಾಗ್ಲೇಬೇಕು. ಫ್ರೆಂಡ್ ಆಗಿ ನನ್ಗಷ್ಟು ತಿಳ್ಕೊಳ್ಳೋ ಹಕ್ಕಿಲ್ವೇನ್ರಿ? ಹೇಳಿ, ನೀವ್ ಯಾರು? ಇಷ್ಟೊಂದು ಪ್ರಶ್ನೆ ಕೇಳಿದ್ರೆ ಒಟ್ಟೊಟ್ಟಿಗೆ ಹೇಗೆ ಹೇಳೋದು? ಒಂದ್ ಕೆಲಸ ಮಾಡಿ, ಡೈಲಿ ಒಂದೊಂದು ಪ್ರಶ್ನೆ ಕೇಳಿ, ನಾನು ಡೈಲಿ ಒಂದೊಂದು ಉತ್ತರ ಕೊಡ್ತೀನಿ. ಸರಿ ಆಯ್ತು. ನೀವ್ ಮೊದ್ಲು ಎಲ್ಲಿದ್ರಿ? ಎಲ್ಲಿದ್ದೆ? 3 ತಿಂಗಳಿಂದ ಇಲ್ಲೇ ಒಟ್ಟಾರದಲ್ಲೇ ಇದ್ದೀನಲ್ಲ. ಅದಲ್ಲ ರೀ, ಅದಕ್ಕಿಂತ ಮುಂಚೆ ಎಲ್ಲಿದ್ರಿ? ರೀ, ದಿನಕ್ಕೆ ಒಂದೇ ಪ್ರಶ್ನೆ ಅಂತ ಹೇಳಿದ್ದು. ಇವತ್ತನ್ ಕೊಟ್ಟ ಮುಗೀತು. ಬನ್ನಿ ಬನ್ನಿ. ರಾಜ್, ಗುಡ್ ನೈಟ್. ಇವ್ರು ಯಾಕೆ ಇವ್ರ ಬಗ್ಗೆ ಏನು ಹೇಳ್ಕೊಳಲ್ಲ? ಏನಾದ್ರೂ ಸೀಕ್ರೆಟ್ ಇರ್ಬೋದಾ? ಅಥವಾ ಇವ್ರು ನಿಜವಾಗ್ಲೂ ಕುಬೇರನ್ ವಂಶದವ್ರ? ಅಮಲಾ, ನೀರು ಕುಡಿ. ನನಗೆ ನಿನ್ನ ಹಿಂಸೆ ಅರ್ಥ ಆಗುತ್ತೆ. ಸ್ವಂತ ತಮ್ಮಂಗೆ ಹೀಗೆಲ್ಲ ಆಗಿದೆ ಅಂದ್ರೆ ಎಂಥವ್ರಿಗೂ ಸಂಕಟ ಆಗೋದು ಸಹಜ ಅಲ್ವಾ? ಅದರಲ್ಲೂ ಮನೆ ಅಳಿಯನೇ ಹೀಗೆ ಮಾಡಿದ್ದಾನೆ ಅಂದ್ರೆ ಹರ್ಟ್ ಆಗತ್ತೆ, ತುಂಬಾ ಹರ್ಟ್ ಆಗತ್ತೆ. ಅವನಿಂತ ಕೆಟ್ಟ ಹುಳ ಅಂತ ಅನ್ಕೊಂಡಿರ್ಲಿಲ್ಲ ಮೂರ್ತಿ. ಕೆಲವೊಂದು ಸತ್ಯಗಳು ಹಾಗೆ ಅತಿಗೆ ಅರ್ಗಿಸ್ಕೊಳ್ಳೋಕೆ ತುಂಬಾ ಕಷ್ಟ ಆಗತ್ತೆ. ನಾವು ಯಾರನ್ನ ಏನು ಅಂತ ಅನ್ಕೊಂಡಿರ್ತೀವೋ ಅವ್ರು ಅದಲ್ಲ ಅಂತ ಗೊತ್ತಾದ್ರೆ ತಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗತ್ತೆ. ಅಲ್ವಾ ಅಲ್ಲ? ಕಾಮ್ ಡೌನ್. ಸದ್ಯ ನೀನೇನು ತಪ್ಪು ಮಾಡಿಲ್ಲ ಅಲ್ವಾ? ನಿನ್ ಗಂಡ ಮಾಡಿರೋ ತಪ್ಪಿಗೆ ನೀನ್ ಯಾಕೆ ಕೊರಗಬೇಕು? ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಹೇಳು? ಹೌದು ಅಮ್ಮು, ಅವನ ಬಗ್ಗೆ ಯೋಚನೆ ಮಾಡ್ಕೊಂಡು ನಿನ್ನ ಆರೋಗ್ಯ ಕೆಡಿಸ್ಕೋಬೇಡ ಕಣೆ. ಅಮಲ, ನಮ್ಮ ರಾಜನ ನೀನು ತುಂಬಾ ನೆನಪು ಮಾಡ್ಕೊತಿದ್ದೆ ಅಲ್ವಾ? ಸದ್ಯ ಅವನೇನೂ ತಪ್ಪು ಮಾಡಿಲ್ಲ ಅಂತ ಎಲ್ರಿಗೂ ಗೊತ್ತಾಯ್ತಲ್ಲ. ನಿನ್ನ ತಮ್ಮನಿಗೆ ಈ ರೀತಿಯಾದ್ರೂ ನ್ಯಾಯ ಸಿಗ್ತಿದೆಯಲ್ಲ ಅಂತ ಖುಷಿ ಪಡು. ತಗೋ, ನೀರು ಕುಡಿ, ರಿಲ್ಯಾಕ್ಸ್ ಆಗು.
ಒಂದಂತೂ ಸತ್ಯ ಅಮಲ, ದೇವರ ಕೋರ್ಟಲ್ಲಿ ಎಲ್ಲರಿಗೂ ಒಂದೇ ನ್ಯಾಯ. ಸತ್ಯ ಯಾವತ್ತಿದ್ರೂ ಆಚೆ ಬರಲೇಬೇಕು. ಈಗ ನಮ್ಮ ರಾಜ್ ವಿಷಯದಲ್ಲಿ ಆಯ್ತಲ್ಲ ಹಾಗೆ. ನೋಡು, ನಾನು ಅಷ್ಟೊತ್ತಿಂದ ನೀರು ಕುಡಿ ಅಂತಾನೇ ಇದ್ದೀನಿ. ನೀನು ತಗೋತಾನೂ ಇಲ್ಲ, ನೀರು ಕುಡಿತಾನೂ ಇಲ್ಲ. ತಗೋಮ್ಲ, ನೀರು ಕುಡಿ. ಅಮ್ಮ ನೀರು ತಗೊಳ್ಳೆ. ತಗೋ, ರಿಲ್ಯಾಕ್ಸ್ ಆಗತ್ತೆ. ರಾಜ್ ನಿಂತ್ಕೊಳ್ಳಿ, ನಾನೇನು ಕೇಳಲ್ಲ, ನಿಂತ್ಕೊಳ್ಳಿ ರಾಜ್. ನಿಮ್ ಕೇಳಿ ಸಿಗಾಕೊಂಡ್ರೆ 108 ಪ್ರಶ್ನೆ ಕೇಳ್ತೀರಾ. ಆ ಉಸಾಬರಿನೇ ಬೇಡ. ಏನ್ ನಿಮ್ಮಿಬ್ರದ್ದು ಗಲಾಟೆ? ಇದನ್ನೇನ್ ಧರ್ಮಛತ್ರ ಅನ್ಕೊಂಡ್ಬಿಟ್ಟಿದ್ದೀರಾ? ಒಟ್ಟಾರದಲ್ಲಿ ಎಲ್ರು ಮಲ್ಕೊಂಡಿರ್ತಾರೆ ಅನ್ನೋ ಸೆನ್ಸ್ ಬೇಡ್ವಾ ನಿಮ್ಗೆ? ಮುನಿಯಮ್ಮ, ನಿಮ್ ಮನೆಗೆ ಹೋಗಿ. ಅಲ್ಲ ರಾಜ್, ಅವಳು ಇವ್ರನ್ನ ನಾನು ವಿಚಾರಿಸ್ಕೋತೀನಿ. ನಿಮ್ ಮನೆಗೆ ಹೋಗಿ ಮಲ್ಕೊಳ್ಳಿ. ಹೋಗಿ. ನೀವೇನ್ರಿ ನನ್ನ ವಿಚಾರಿಸ್ಕೊಳ್ಳೋದು? ನಾವು ಖುಷಿಯಾಗಿದ್ರೆ ನಿಮ್ಗೆ ಯಾಕೆ ಉರಿ? ಇಷ್ಟೊತ್ತಲ್ಲಿ ನೀವಿಬ್ರು ಜೋರಾಗಿ ಮಾತಾಡ್ತಿದ್ರೆ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ನೀವು ಫೋನಲ್ಲಿ ಮಾತಾಡ್ತಿದ್ರಿ ತಾನೆ? ಇಷ್ಟೊತ್ತಲ್ಲಿ ನೀವ್ಯಾರ ಜೊತೆ ಮಾತಾಡ್ತಿದ್ರಿ? ಅದೆಲ್ಲ ನಿಮ್ಗೆ ಯಾಕೆ? ಅಲ್ವಾ? ಹಾಗೆ ನಮ್ ವಿಷಯ ನಿಮ್ಗೆ ಯಾಕೆ? ಎಲ್ಲೋ ಸುಟ್ವಾಸನೆ ಬರ್ತಿದ್ದೆ, ನೀವೇ ಉರ್ಕೊಂಡ್ರಾ? ಕೆಲವೊಬ್ರು ಹಾಗೆ ಬೇರೆಯವ್ರು ಸಂತೋಷ ಆಗಿರೋದನ್ನ ಸಹಿಸ್ಕೊಳಕ್ಕಾಗಲ್ಲ ಪಾಪ. ಸಂತೋಷ ಪಡಕ್ ನಿಮ್ಮ ಹತ್ರ ಏನ್ರಿ ಇದೆ ವಿಷಯ? ಇರಿ, ಬಂದೆ. ಏನ್ ಗೊತ್ತಾ ವಿಷಯ? ನಾಳೆಯಿಂದ ಆರಾಧನವರು ಕೆಲ್ಸಕ್ಕೆ ಹೋಗ್ತಾರೆ. ಕೆಲ್ಸಕ್ಕೆ ಬನ್ನಿ ಅಂತ ಮೆಸೇಜ್ ಬಂದಿದೆ. ಅದೇ ಸೆಲೆಬ್ರೇಷನ್ ಮೂಡಲ್ಲಿದ್ವಿ. ನೀವು ಉರ್ಕೋಬೇಡಿ, ಬೇಕಿದ್ರೆ ನೀವು ಸೆಲೆಬ್ರೇಷನ್ಗೆ ಜಾಯ್ನ್ ಆಗ್ಬೋದು. ಓ, ಬರಲ್ವಾ? ಜಾಸ್ತಿ ಉರ್ಕೋಬೇಡಿ, ಜಾಸ್ತಿ ಉರ್ಕೊಂಡ್ರೆ ಅಸಿಡಿಟಿ ಆಗತ್ತೆ. ಬರಲಾ? ಗುಡ್ ನೈಟ್. ಅಪ್ಪ, ನಿಂಗೊಂದ್ ಬ್ರೇಕಿಂಗ್ ನ್ಯೂಸ್ ಇದೆ. ಏನ್ ಮಗಳೇ, ನಿಮ್ಮ ಅಕ್ಕ ವಾಪಸ್ ಮನೆಗೆ ಬರ್ತಾ ಇದ್ದಾಳಾ? ಏ ಅದಲ್ಲಪ್ಪ, ಅವಳಿಗೆ ಹೊಸ ಕೆಲ್ಸ ಸಿಕ್ಕಿದೆ ಅಂತೆ. ನಾಳೆಯಿಂದ ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಅಷ್ಟೇನಾ? ಆರಾಧನೆಗೆ ಕೆಲಸ ಸಿಕ್ತಾ? ದೇವ್ರೆ, ನನ್ನ ಮಗಳಿಗೆ ಒಳ್ಳೇದ್ ಮಾಡಪ್ಪ. ಅದ್ಯಾಕೆ ಹಾಗೆ ಹೇಳ್ತಿದ್ಯಾ ಅಪ್ಪ? ಇನ್ನೇನ್ ಮಗಳೇ, ಅವಳು ಮನೇಲಿ ಇದ್ದಿದ್ರೆ ನಮಗ್ ದುಡ್ಡಾದ್ರೂ ಸಿಗ್ತಾ ಇತ್ತು. ಅವಳು ಅಲ್ಲಿದ್ದಾಳಲ್ಲ, ನಮಗೇನ್ ಪ್ರಯೋಜನ? ಹಾಗಂತ ಅವಳು ಬೇರೆ ಎಲ್ಲೋ ಹೋಗಿ ಮೆರಿತಾ ಇದ್ರೆ ನೋಡ್ಕೊಂಡು ಸುಮ್ನೆ ಇರ್ತೀಯಾ ಅಪ್ಪ? ನಾವಿನ್ನು ಮನೆ ಬಾಡಿಗೆ ಕಟ್ಟಿಲ್ಲ, ಅದ್ರ ಬಗ್ಗೆನೂ ಯೋಚನೆ ಮಾಡು. ಅಪ್ಪ, ಅವಳಿಗೇನಾದ್ರೂ ಒಳ್ಳೇದಾಗ್ತಿದೆ ಅಂದ್ರೆ ಅದರಿಂದ ನಮಗೂ ಲಾಭ ಆಗ್ಬೇಕು ತಾನೆ. ಅವಳು ನಿನ್ ಕೈ ತಪ್ಪ ಹೋಗ್ತಾಳಷ್ಟೇ. ಒಂದ್ಸತಿ ಅವಳ ಹತ್ರ ಮಾತಾಡ್ ನೋಡು. ನೀನ್ ಹೇಳೋದು ನಿಜನೇ. ಏನಾದ್ರೂ ಪ್ಲಾನ್ ಮಾಡೋಣ. ಇವ್ರ ಕೆಟ್ಟ ದೃಷ್ಟಿ ನಮ್ಮ ಆರಾಧನೆ ತಾಕ್ತಾ ಇರೋ ಹಾಗೆ ನೋಡ್ಕೊಳಪ್ಪ ದೇವ್ರೆ. ಸುಶಾಂತ್ ಮಾತ್ರ ಅಲ್ಲ, ಸುಶಾಂತ್ ರಾಜ್ ಧರ್ಮೇಂದ್ರ. ನಿನ್ನ ಹೆಸರು ಮಾತ್ರ ಹಾಳಾಗೋದಿಲ್ಲೋ, ನನ್ನ ಹೆಸರು ಹಾಳಾಗುತ್ತೆ. ನಿನಗೆ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ರೆ
ನಾನು ಇಷ್ಟು ಹೇಳಿದ ಮೇಲೂ ನೀನು ಇಲ್ಲಿ ಇರ್ತಿರ್ಲಿಲ್ಲ. ಜೈ ಹೋಗ್ತೀಯೋ ಅಥವಾ ಕತ್ತಿಡ್ತೇಳೋ? ಆಯ್ತು, ಹೋಗ್ತೀನಿ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸಿ ನೋಡು ಅಂತಾರೆ. ಆದರೆ ನಾನು ಸುಳ್ಳನ್ನೇ ಸತ್ಯ ಅಂತ ನಂಬ್ಕೊಂಡು ಮಗನನ್ನೇ ಆಚೆ ಕಳಿಸ್ಬಿಟ್ನಲ್ಲ. 1000 ಸಲ ಬಡ್ಕೊಂಡೆ ನನ್ನ ಮಗ ಅಂಥವ್ನಲ್ಲ ಅಂತ. ನೀವು ನನ್ನ ಮಾತೇ ಕೇಳಿಲ್ಲ. ಈಗ ಸತ್ಯ ನಿಮ್ಮ ಕಣ್ಮುಂದೆನೇ ಇದೆ, ಆದರೆ ಅರ್ಗಿಸ್ಕೊಳ್ಳೋ ಶಕ್ತಿನೇ ನಿಮ್ಮಲ್ಲಿಲ್ವಲ್ಲ. ಸಾವಿತ್ರಿ, ಮಲ್ಕೊಳ್ರಿ, ತಡ ಆಯ್ತು. ಹಾ ಸಾವಿತ್ರಿ, ತಡ ಆಯ್ತು. ನನ್ನ ಮಗನ ವಿಷಯದಲ್ಲಿ ಸತ್ಯ ಗೊತ್ತಾಗೋದಿಕ್ಕೆ ತುಂಬಾನೇ ತಡ ಆಯ್ತು. ನನಗೆ ನಿದ್ದೆ ಬರ್ತಾ ಇದೆ ರೀ, ನಾ ಮಲ್ಕೋತೀನಿ, ನೀವು ಮಲ್ಕೊಳ್ಳಿ. ಎಂಥ ಪಾಪದ ಕೆಲಸ ಮಾಡಿಬಿಟ್ಟೆ. ಪಾಪಿ ನಾನು, ಪಾಪಿ. ಅಜ್ಜಿ, ನಾನು ಹೋಗೋ ಕೆಲಸ ಚೆನ್ನಾಗಾಗ್ಲಿ ಅಂತ ಆಶೀರ್ವಾದ ಮಾಡಿ. ಎಲ್ಲ ಒಳ್ಳೇದಾಗ್ಲಮ್ಮ. ರೀ ಮುನಿಯಮ್ಮ, ನಾನು ಇಲ್ಲೇ ಗುಂಡ್ಕಲ್ ತರ ನಿಂತಿದ್ದೀನಿ, ನನ್ನ ಆಶೀರ್ವಾದ ಬೇಡವಾ? ನಿನ್ ಕಾಲಿ ಯಾಕೆ ಬೀಳ್ಬೇಕು? ಅವಳು ನೀನೇನು ಅವಳು ಗಂಡನ? ಹೆಣ್ಮಕ್ಳು ಹಿರಿಯರಿಗೆ ಬಿಟ್ರೆ ಅವಳ ಗಂಡನಿಗೆ ಮಾತ್ರ ನಮಸ್ಕಾರ ಮಾಡೋದು. ಬಂದ್ಬಿಟ ದೊಡ್ಡದಾಗಿ. ತಮಾಷೆಗೆ ಹೇಳಿದೆ ಅಜ್ಜಿ, ಈ ಸಿಡಕ್ ಮೂತಿ ಸುಬ್ಬಮ್ಮನ್ ಮದ್ವೆ ಆಗೋ ಹಣೆ ಬರ ನನಗೆ ಆಗ್ಬೇಕು. ಹಲೋ, ಬೆಳಗ್ಗೆ ಸುಮ್ಮನೆ ಶುರು ಹಚ್ಕೋಬೇಡಿ. ಅಷ್ಟಕ್ಕೂ ನಿಮ್ ಕಾಲಿಗೆ ಬೀಳೋ ಸೀನೆಲ್ಲ ಇಲ್ಲ. ನೀವ್ ನನ್ನ ಫ್ರೆಂಡ್ ಅಲ್ವಾ, ಸಾಥ್ ಕೊಟ್ರೆ ಸಾಕು, ಅದೇ ನನಗೆ ದೊಡ್ಡ ಆಶೀರ್ವಾದ. ಅವ್ರ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಯಾವಾಗ್ಲೂ ಇರ್ಲೇಬೇಕು ಬ್ರೋ. ರೀ ಮುರುಗೇಶ್, ಬನ್ನಿ ಆರತಿ ತಗೊಳ್ಳಿ. ಬಂದೆಮ್ಮ. ಅಜ್ಜಿ, ಹಬ್ಬದ ಪ್ರಸಾದಕ್ಕೆ ಏನಾರ ಔಷಧಿ ಬೆರೆಸಿದಿರಾ? ಯಾಕೋ? ಗುರ್ರ ಅಂತಿದ್ ಮುನಿಯಮ್ಮ ಸಡನ್ ಆಗಿ ಸಾಧು ಆಗ್ಬಿಟ್ಟ, ಡೌಟ್ ಬರಲ್ವಾ? ಅವಳು ಒಳ್ಳೆ ಕಣಪ್ಪ, ಮಾತ್ ಮಾತ್ರ ಹೊರಟು. ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿನೇ ಅಂತೆ ಅಜ್ಜಿ. ಇವ್ರ ನೆಟ್ಗಿಲ್ವಲ್ಲ,
ಅದಕ್ಕೆ ಎಲ್ಲಾನು ಉಲ್ಟಾನೇ ಕಾಣಿಸುತ್ತೆ. ಹೇಳಿದ್ದೆ ತಪ್ಪಾಯ್ತು, ಮತ್ತೆ ಶುರು ಹಚ್ಕೊಬಿಟ್ರಲ್ಲ. ಈಗ ಟೈಮ್ ಆಯ್ತು, ಹೊರಡನ್ವಾ? ಹೊರಡೋದಾ? ಎಲ್ಲಿಗೆ? ಹುಡುಗಿರ್ ಕರೆದಾಗ ಎಲ್ಲಿ ಅಂತ ಕೇಳಬಾರ್ದು ಬ್ರೋ. ನನ್ನನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ, ಅದಕ್ಕೆ ಹೊರಡಿ ಅಂದಿದ್ದು. ಎಲ್ಲದಕ್ಕೂ ಪ್ರಶ್ನೆ ಕೇಳ್ಬೇಕಾ? ಸುಮ್ನೆ ಹೊರಡಿ. ನಿಮ್ಮತ್ತ ಆರ್ಗ್ಯೂ ಮಾಡೋದಕ್ಕಿಂತ ಹೊರಡೋದೇ ವಾಸಿ. ನಡೀರಿ. ಸರಿ, ನೀವು ಹೋಗಿರಿ, ನಾನು ಬ್ಯಾಗ್ ತಗೊಂಡ್ ಬರ್ತೀನಿ. ಆರಾಧ್ನಾ, ಹುಷಾರು. ಸರಿ ಅಜ್ಜಿ. ನನ್ನ ಮಗ ತಪ್ಪು ಮಾಡಿಲ್ಲ ಅಂತ ನನ್ನ ಮನಸ್ಸಿಗೆ ಮೊದಲೇ ಗೊತ್ತಿತ್ತು ದೇವ್ರೆ. ಈಗ ನೀನು ಈ ಸತ್ಯನ ಎಲ್ರಿಗೂ ತಿಳಿಯೋ ಹಾಗೆ ಮಾಡಿದ್ಯಲ್ಲ, ನನಗಷ್ಟೇ ಸಾಕು. ನನ್ನ ಮಗನ ಒಳ್ಳೆತನನೇ ಅವನ್ನ ಕಾಪಾಡ್ತಾ ಇದೆ. ನಿಮ್ಮನ್ನೇ ಕರೆಯೋಣ ಅಂತಿದ್ದೀರಿ. ತಿಂಡಿ ರೆಡಿಯಾಗಿದೆ, ಬನ್ನಿ. ಯಾಕೆ ನಿನ್ನೆಯಿಂದ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೆ ಇಲ್ವಲ್ಲ? ಮಾತಾಡಕ್ಕೆ ಏನಿದೆ ರೀ? ಯಾಕೆ ನಗ್ತಿದ್ಯಾ ಸಾವಿತ್ರಿ? ಈ ನಗು ನನ್ನನ್ನು ಚುಚ್ತಾ ಇದೆ. ಅಯ್ಯೋ, ನಗ್ಲುಬಾರ್ದ ಈ ಮನೇಲಿ? ಇಷ್ಟೆಲ್ಲ ಆದ್ಮೇಲೂ ನಗೋದಕ್ಕೆ ಹೇಗೆ ಸಾಧ್ಯ? ಹೇಗೆ ಅಂದ್ರೆ ಈ ಮನ್ಸಿಗೆ ನಿರಾಳ ಅನ್ನಿಸ್ತಾ ಇದೆ ರೀ. ನನ್ ಮಗ ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತಲ್ಲ, ಅದೊಂಥರ ನೆಮ್ಮದಿ. ಆದ್ರೆ ತಪ್ಪನ್ನೇ ಮಾಡದೇ ಇರೋ ಮಗನ್ನ ಮನೆಯಿಂದ ಆಚೆ ಕಳಿಸಿ ಶ್ರೀರಾಮ ತಪ್ಪು ಮಾಡದ್ನಾ? ಆದ್ರೂ ವನವಾಸ ಅನ್ಭವಿಸ್ಬೇಕಾಯ್ತಲ್ವಾ? ಪಾಂಡವರು ತಪ್ಪು ಮಾಡಿದ್ರಾ? ಆದ್ರೂ ಕಾಡ್ ಸೇರಿಲ್ವಾ? ಈ ಪ್ರಪಂಚನೇ ಹಾಗೆ ರೀ, ಒಳ್ಳೆಯವ್ರನ್ನ ಸದಾ ಪರೀಕ್ಷೆ ಮಾಡ್ತಾನೆ ಇರುತ್ತೆ. ನಮ್ಮ ಮಗನೂ ಹಾಗೆ. ಅವನು ಈ ಪರೀಕ್ಷೆಲಿ ಗೆದ್ದು ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ. ನನಗೆ ನನ್ನ ಮಗನ ಬಗ್ಗೆ ಹೆಮ್ಮೆ ಇದೆ ರೀ. ಅವನು ಹೃದಯದಲ್ಲಿ ಆ ಭಗವಂತ ಇದ್ದಾನೆ. ಅದಕ್ಕೆ ರೀ ನಾನು ಆರಾಮಾಗಿದ್ದೀನಿ. ನೀವು ಅಷ್ಟೇ ಆರಾಮಾಗಿರಿ, ಏನೂ ಆಗಲ್ಲ. ಆರಾಮಾಗಿ ಹೇಗೆ ಹೇಗಿರ್ಲಿ? ನಾನಿದ್ದೀನಲ್ಲ ರೀ, ಹೀಗೆ. ನೀನಿಲ್ಲ. ನೀ ನಗು 100 ಅರ್ಥನ ಕೊಡುತ್ತೆ. ಅದು ನನ್ನನ್ನು ಚುಚ್ತಾ ಇದೆ. ನನಗೊತ್ತು ಸಾವಿತ್ರಿ, ರಾಜ್ ವಿಷಯದಲ್ಲಿ ನನ್ನ ಕಡೆಯಿಂದ ತಪ್ಪಾಗಿದೆ. ಸಾವಿತ್ರಿ, ಅದಕ್ಕೆ ನನ್ನ ತಪ್ಪನ್ನ ತಿದ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ಒಳ್ಳೆ ಕೆಲ್ಸಕ್ಕೆ ಹೋಗೋಕ್ ಮುಂಚೆ ಅಮ್ಮನ ಒಂದ್ಸರಿ ನೋಡ್ಬೇಕು ಅನ್ನಿಸ್ತಿದೆ. ಅಮ್ಮ ಕಾಣಿಸಿಲ್ಲ ಅಂದ್ರೆ ಏನೋ, ಫೋನಲ್ಲಿ ಅಮ್ಮನ ಫೋಟೋ ಇದೆ, ಅದನ್ನೇ ನೋಡ್ತೀನಿ. ಆಶೀರ್ವಾದ ಮಾಡಮ್ಮ.
ರೀ ಮುನಿಯಮ್ಮ, ಬೇಗ ಬನ್ರಿ. ಹಾ ಬಂದೆ. ನನಗೆ ಅವಸರ ಮಾಡಿ ಇವರೇ ಲೇಟ್ ಮಾಡ್ತೀಯಾರ. ಅಪ್ಪ, ಅಮ್ಮನ್ ಮಗಳು ಕೆಲ್ಸಕ್ ಹೊರಟ್ಲು ಅನ್ಸುತ್ತೆ. ಅದಕ್ಕೆ ಇವನಿಷ್ಟೊಂದ್ ಬಿಲ್ಡಪ್ ಕೊಡ್ತಾ ಇರೋದು. ಅವಳು ಕೆಲ್ಸಕ್ಕೆ ಹೋಗೋದು ಖುಷಿ ಪಡೋ ವಿಚಾರನೇ. ಆದ್ರೆ ನಮ್ಮನೇಲಿ ಇಲ್ವಲ್ಲ, ಅದೇ ಸಮಸ್ಯೆ.